ಮೆಹುಲ್ಗೆ ಟಕ್ಕರ್ ಕೊಡದಿಂದಾಗೆ ಒಂದು ಕಾರ್ ಅವನಾಗ ಪಾಸ್ ಮಾಡುತ್ತೆ ಮತ್ತೆ ಮುಂದೋಗಿ ಮತ್ತೊಬ್ಬ ವ್ಯಕ್ತಿಗೆ ಹೊಡೆದು ಬಿಡುತ್ತೆ. ಮೆಹುಲ್ ಬೇಗ ಬೇಗ ಆ ವ್ಯಕ್ತಿ ಹತ್ರ ತಲುಪ್ತಾನೆ. ಆದರೆ ಅಷ್ಟರಲ್ಲಿ ಆ ಕಾರ್ ಅಲ್ಲಿಂದ ಹೊರಡು ಬಿಡುತ್ತೆ. ಆದರೆ ಮೆಹುಲ್ ಅದರ ಒಂದು ಪಿಕ್ಚರ್ ತಗೊಳ್ತಾನೆ. ಲಾಜಿಕಲ್ ಆರ್ಮಿ, ಮೆಹುಲ್ ಆ ಕಾರ್ನ ಫೋಟೋ ಯಾಕೆ ತಗೊಂಡ? ಫೋಟೋ ಇಂದ ಏನ್ ಲಾಭ ಆಗುತ್ತೆ ಮೆಹುಲ್ಗೆ? ಯೋಚನೆ ಮಾಡಿ. ಫೋಟೋದಲ್ಲಿ ಕಾರ್ನ ನಂಬರ್ ಬಂದಿದೆ. ಕಾರ್ನ ನಂಬರ್ ಇಂದ ಮೆಹುಲ್ ಆ ಕಾರ್ನ ಓನರ್ ನ ಇನ್ಫಾರ್ಮೇಶನ್ ತೆಗಿಬಹುದು. ಮೆಹುಲ್ ವ್ಯಕ್ತಿಯ ಇನ್ಫಾರ್ಮೇಶನ್ ತೆಗೆಯೋದಕ್ಕೆ RTO ಆಫೀಸ್ ಹೋಗುವಾಗ ಆಲಿಯಾದ ಕಾಲ್ ಬರುತ್ತೆ. ಪಟ್ಟಣದಲ್ಲಿ ಮತ್ತೊಂದು ಆಕ್ಸಿಡೆಂಟ್ ಆಗಿದೆ. ಮೆಹುಲ್ ಕೂಡಲೇ ಅಲ್ಲಿಗೆ ಹೋಗ್ತಾನೆ. ನೀನ ಗಾಡಿನ ನೋಡ್ದ? ಅದು ನೋಡೋಕೆ ಹೇಗಿತ್ತು? ಅದು ನೋಡೋಕೆ ಕೆಂಪು ಬಣ್ಣದಾಗಿತ್ತು ಮತ್ತೆ ತುಂಬಾ ಜೋರಾಗಿ ಅದನ್ನ ಯಾರೋ ಓಡಿಸ್ತಾ ಇದ್ರು. ನಾನು ಅವನನ್ನ ತಡೆಯೋಕೆ ಪ್ರಯತ್ನ ಪಟ್ಟೆ. ಅವನ ಕಾರನ್ನ ತುಂಬಾ ವೇಗ ಮಾಡ್ದ. ನನ್ನ ಕಾಪಾಡ್ಕೊಳ್ಳೋದಕ್ಕೆ ನಾನು ಸೈಡ್ ಜಂಪ್ ಮಾಡಿಬಿಟ್ಟೆ. ಮೆಹುಲ್ ಕೂಡಲೇ ಅರ್ಥ ಮಾಡ್ಕೊಳ್ತಾನೆ ಅದು ಅದೇ ಕಾರ್ ಅಂತ. ಒಂದೇ ಕರಿಂದ 2 ಆಕ್ಸಿಡೆಂಟ್, ಇದು ಕೋಇನ್ಸಿಡೆನ್ಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಆಲಿಯಾ, ನಿನ್ ಕಾಲಿಂದ ರಕ್ತ ಯಾಕೆ ಬರ್ತಾ ಇದೆ? ಮೆಹುಲ್ ಆಲಿಯಾನ ಕೂಡಲೇ ಹಾಸ್ಪಿಟಲ್ಗೆ ಡ್ರಾಪ್ ಮಾಡ್ತಾನೆ ಮತ್ತೆ RTO ಆಫೀಸ್ ತಲುಪ್ತಾನೆ. ಮತ್ತೆ ಆ ಗಾಡಿ ನಂಬರ್ ಅನ್ನ ಕೊಟ್ಬಿಟ್ಟು ಹೇಳ್ತಾನೆ, ಸರ್ ನನ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಬೇಕು. ಈ ಗಾಡಿ ಯಾರ್ದು? ಈ ಗಾಡಿ ಅಂತೂ 2 ವರ್ಷದ ಹಿಂದೆ ಕಳ್ಳತನ ಆಗಿತ್ತು. ಖಂಡಿತ ಯಾರೋ ಇದರ ತಪ್ಪಾಗಿ ಉಪಯೋಗಿಸ್ತಾ ಇದ್ದಾರೆ. ಆಗ ಮೆಹುಲ್ಗೆ ಮತ್ತೊಂದು ಕಾಲ್ ಬರುತ್ತೆ. ಇನ್ನೊಂದು ಆಕ್ಸಿಡೆಂಟ್ ಆಗಿದೆ. ಮೆಹುಲ್ ಕೂಡಲೇ ಅಲ್ಲಿಗೆ ತಲುಪ್ತಾನೆ. ಅಲ್ಲಿ ಅವನು ಕೆಲವರ ಹತ್ರ ಕೇಳಿದಾಗ ಗೊತ್ತಾಗುತ್ತೆ ಈ ಬಾರಿ ರೆಡ್ ಕಲರ್ ಕಾರ್ ಅಂತ. ಅಸಲಿಗೆ ಈ ಕಾರ್ ಎಲ್ಲರ ಮೇಲೆ ಯಾಕೆ ಈ ರೀತಿ ಹತ್ತಿಸ್ತಾ ಇದ್ದಾನೆ ಮತ್ತೆ ನಾನು ಈ ಕಾರ್ನ ಹೇಗೆ ಹಿಡಿಯೋದು? ಆಗ ಮೆಹುಲ್ನ ತಲೆಯಲ್ಲಿ ಒಂದು ದೀಪ ಹೊಳೆಯುತ್ತೆ ಮತ್ತೆ ಅವನು ಅರ್ಥ ಮಾಡ್ಕೊಳ್ತಾನೆ ಮುಂದಿನ ಆಕ್ಸಿಡೆಂಟ್ ಎಲ್ಲಾಗುತ್ತೆ ಅಂತ. ಹಿಂದಿನ ಪಿಕ್ಚರ್ಸ್ ಅನ್ನ ನೀವು ಗಮನ ಕೊಟ್ಟು ನೋಡಿ ಮತ್ತೆ ಹೇಳಿ ಮುಂದಿನ ಆಕ್ಸಿಡೆಂಟ್ ಎಲ್ಲಾಗುತ್ತೆ ಅಂತ. ಯೋಚನೆ ಮಾಡಿ ಲಾಜಿಕಲ್ ಆರ್ಮಿ. ಮೂರು ಆಕ್ಸಿಡೆಂಟ್ಸ್ ಮಾಲ್ನ ಮುಂದೆನೇ ಆಗಿತ್ತು. ಅಂದ್ರೆ ಮುಂದಿನ ಆಕ್ಸಿಡೆಂಟ್ ಒಂದು ಮಾಲ್ನ ಮುಂದೆನೇ ಆಗುತ್ತೆ. ಪೂರ್ತಿ ಪಟ್ಟಣದಲ್ಲಿ ಕೇವಲ 4 ಶಾಪಿಂಗ್ ಮಾಲ್ ಇದೆ. ಮತ್ತೆ ಮೊದಲ 3 ಆಕ್ಸಿಡೆಂಟ್ ಶಾಪಿಂಗ್ ಮಾಲ್ನ ಮುಂದೆ ಆಗಿದೆ. ಮತ್ತೆ ಮುಂದಿನದು ಸಹ ಮಾಲ್ನ ಮುಂದೆನೇ ಆಗುತ್ತೆ. ಮೆಹುಲ್ ಕೂಡಲೇ ಅವನ ಕಾರಿಂದ ಅಲ್ಲಿಗೆ ತಲುಪ್ತಾನೆ ಮತ್ತೆ ಗಾಡಿಗೆ ಕಾಯ್ತಾ ಇರ್ತಾನೆ. ಸ್ವಲ್ಪ ಸಮಯದಲ್ಲಿ ಅಲ್ಲಿ 2 ಕೆಂಪು ಕಾರುಗಳು ಬರುತ್ತೆ. ಮೆಹುಲ್ ಕನ್ಫ್ಯೂಸ್ ಆಗ್ತಾನೆ, ಎರಡರಲ್ಲಿ ಯಾವುದು ಆ ರೆಡ್ ಕಾರ್ ಅಂತ. ನೀವು ಹೇಳ್ಬೋದು ಲಾಜಿಕಲ್ ಆರ್ಮಿ, ಎ ಮತ್ತೆ ಬಿ ಅಲ್ಲಿ ಯಾವ ಕಾರು ಅಂತ ಯೋಚನೆ ಮಾಡಿ. ಮೆಹುಲ್ ಆ ಕಾರ್ ನಂಬರ್ ನೋಟ್ ಮಾಡಿದ. ಕೂಡಲೇ ನೋಟ್ ಮಾಡಿದ ನಂಬರ್ ನೋಡ್ತಾನೆ ಮತ್ತೆ ಅರ್ಥ ಮಾಡ್ಕೊಳ್ತಾನೆ, ಬಿ ರೆಡ್ ಕಾರ್ ಆಕ್ಸಿಡೆಂಟ್ ಮಾಡೋವನು ಅಂತ. ಇವನು ಮುಂದೆ ಯಾರಿಗಾದ್ರೂ ಅಪಾಯ ಮಾಡೋದ್ ಮುಂಚೆ ನಾನು ಇವನನ್ನ ಹಿಡಿಬೇಕು. ಮೆಹುಲ್ ಹೇಗೆ ಆ ಕಾರ್ ಹತ್ರ ಹೋಗ್ತಾನೆ, ಆ ಕಾರ್ ಜೋರಾಗಿ ಓಡುತ್ತೆ. ಮೆಹುಲ್ ಕೂಡಲೇ ಆ ಗಾಡಿನ ಹಿಂಬಾಲಿಸ್ತಾನೆ. ಆ ಗಾಡಿ ಹೋಗ್ತಾ ಇದ್ದಂಗೆ ಒಂದು ಬಿಲ್ಡಿಂಗ್ ಹತ್ರ ಹೋಗಿ ಮಾಯವಾಗುತ್ತೆ. ಮೆಹುಲ್ ಹೋಗ್ತಾ ಇದ್ದಂಗೆ ಆ ಬಿಲ್ಡಿಂಗ್ ಹತ್ರ ಬಂದ್ಬಿಡುತ್ತೆ. ಅಸಲಿಗೆ ಈ ಗಾಡಿ ಎಲ್ಲಿ ಮಾಯ ಆಗೋಯ್ತು? ನಾನು ಬಿಲ್ಡಿಂಗ್ ಒಳಗಡೆ ಹೋಗಿ ನೋಡ್ಬೇಕಾಗುತ್ತೆ. ಮೆಹುಲ್ ಪೂರ್ತಿ ಬಿಲ್ಡಿಂಗ್ ಅನ್ನ ಸರಿಯಾಗಿ ನೋಡ್ತಾನೆ, ಆದ್ರೆ ಅವನಿಗೆ ಎಲ್ಲಿ ಕೂಡ ಏನು ಕಾಣಿಸೋದಿಲ್ಲ. ಅವನು ಹಿಂತಿರುಗಿ ಬರುತ್ತಾನೆ. ಮೆಹುಲ್ ಮುಂದಿನ ದಿನ ಮಾಲ್ ಹತ್ರ ವಾಪಸ್ ಬರ್ತಾನೆ ಮತ್ತೆ ಅವನ ಕಾರಲ್ಲಿ ಕೂತ್ಕೊಂಡು ಅವನಿಗಾಗಿ ಕಾಯ್ತಾ ಇರ್ತಾನೆ. ಆಗ ಆಕ್ಸಿಡೆಂಟ್ ನ ಕಾರ್ ಮುಂದೆ ಬರುತ್ತೆ. ಮೆಹುಲ್ ನ ಕಾರ್ ನೋಡಿ ಆ ರೆಡ್ ಕಾರ್ ಅಲ್ಲಿಂದ ಹೋಗ್ಬಿಡುತ್ತೆ. ಇದು ಹೇಗೆ ಪಾಸಿಬಲ್? ಆ ಕಾರ್ ಇವತ್ತು ಬರಲಿಲ್ಲ. ಬಹುಶಃ ಅವನು ನನ್ನ ಕಾರನ್ನ ಕಂಡುಹಿಡಿಯಬಹುದು. ನನ್ನ ಕಾರನ್ನು ನೋಡಿ ಅವನು ಇಲ್ಲಿಗೆ ಬಂದಿಲ್ಲ. ಮತ್ತೆ ಮುಂದಿನ ದಿನ ಮೆಹುಲ್ ಅವನ ಬೈಕಿಂದ ಅಲ್ಲಿಗೆ ಹೋಗ್ತಾನೆ ಮತ್ತೆ ಹೆಲ್ಮೆಟ್ ಹಾಕೊಂಡು ಅವನಿಗೋಸ್ಕರ ಕಾಯ್ತಾ ಇರ್ತಾನೆ. ಹಾಗಾಗಿ ಅವನು ಅವನ ಕಂಡುಹಿಡಿಬಾರ್ದು ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಆ ಕೆಂಪು ಗಾಡಿ ಅಲ್ಲಿಗೆ ಬರುತ್ತೆ. ಮತ್ತೆ ಒಬ್ಬ ವ್ಯಕ್ತಿ ಆಕ್ಸಿಡೆಂಟ್ ಮಾಡುವಷ್ಟರಲ್ಲಿ ಮೆಹುಲ್ ಅವನನ್ನ ಕಾಪಾಡ್ತಾನೆ ಮತ್ತೆ ಗಾಡಿಯನ್ನ ಹಿಂಬಾಲಿಸ್ತಾನೆ. ಆದ್ರೆ ಈ ಬಾರಿ ಸಹ ಆ ರೆಡ್ ಗಾಡಿ ಆ ಬಿಲ್ಡಿಂಗ್ ಹತ್ರ ಹೋಗಿ ಮಾಯವಾಗುತ್ತೆ. ಮೆಹುಲ್ ಅದನ್ನ ಹಿಂಬಾಲಿಸಿ ಆ ಬಿಲ್ಡಿಂಗ್ ಹತ್ರ ಹೋಗ್ತಾನೆ ಮತ್ತೆ ನಡೀತಾ ಆ ಬಿಲ್ಡಿಂಗ್ ಒಳಗಡೆ ಆ ಕಾರನ್ನ ಹುಡ್ಕೋಕೆ ಶುರು ಮಾಡ್ತಾನೆ. ಮೆಹುಲ್ಗೆ ಒಂದು ಜಾಗದಲ್ಲಿ ತುಂಬಾ ದೊಡ್ಡ ಕ್ಲೂ ಸಿಗುತ್ತೆ. ಏನ್ ಲಾಜಿಕಲ್ ಆರ್ಮಿ, ಮೆಹುಲ್ಗೆ ಏನ್ ಕ್ಲೂ ಸಿಕ್ತು? ಏನು ನೀವು ಯೋಚನೆ ಮಾಡಿ ಹೇಳ್ಬೋದಾ? ಗಮನ ಕೊಟ್ಟು ಅಬ್ಸರ್ವ್ ಮಾಡಿ. ಯಾಕಂದ್ರೆ ಮಳೆ ಆಗ್ತಾ ಇತ್ತು. ಆ ಕಾರ್ನ ಟೈರ್ನ ಗುರುತುಗಳಾಗಿತ್ತು. ಆದ್ರೆ ಆ ಗುರುತುಗಳು ಒಂದು ಜಾಗಕ್ಕೆ ಹೋಗಿ ಮಾಯ ಆಗ್ತಾ ಇತ್ತು. ಇದೆಲ್ಲ ಹೇಗ್ ಪಾಸಿಬಲ್? ಒಂದೇ ಸಮನೆ ಗುರುತುಗಳು ಹೇಗ್ ಮಾಯ ಆಗ್ತಿದೆ? ಮೆಹುಲ್ ಅಲ್ಲಿನ ಹುಲ್ಲನ್ನ ಜರುಗಿಸಿ ನೋಡ್ತಾನೆ. ಆಗ ಶಾಕ್ ಆಗ್ತಾನೆ. ಅಲ್ಲಿ ಕೆಳಗಡೆ ಒಂದು ಬಾಗಿಲಿದೆ. ಮೆಹುಲ್ ಬಾಗಿಲನ್ನ ತೆಗಿತಾನೆ ಮತ್ತೆ ನೋಡ್ತಾನೆ ಇದು ಸ್ಲೈಡಿಂಗ್ ರಸ್ತೆ ಕೆಳಗಡೆ ಹೋಗ್ತಾ ಇದೆ. ಅಂದ್ರೆ ಗಾಡಿ ಇಲ್ಲಿಂದ ಕೆಳಗಡೆ ಹೋಗ್ಬಿಡುತ್ತೆ. ಹಾಗಾಗಿ ನನಗೆ ಸಿಗ್ತಾ ಇಲ್ಲ. ಲಾಜಿಕಲ್ ಆರ್ಮಿ, ನೀವು ಸಹ ನಿಮ್ಮ ತಲೆನ ನಾನು ಹಾಗೆ ವೇಗವಾಗಿ ಓಡಿಸಬಹುದು. ಆದಷ್ಟು ಬೇಗ ಡಿಟೆಕ್ಟಿವ್ IQ ಗೇಮ್ ಡೌನ್ಲೋಡ್ ಮಾಡ್ಕೊಳ್ಳಿ. ನಾ ನಿಮ್ಗೋಸ್ಕರ 500 ಲೆವೆಲ್ ಡಿಸೈನ್ ಮಾಡಿದೀನಿ. ಮೆಹುಲ್ ಮತ್ತೆ ಆ ರಸ್ತೆಯಿಂದ ಬೇಸ್ಮೆಂಟ್ ನ ಒಳಗಡೆ ಹೋಗ್ತಾನೆ. ಆದ್ರೆ ಅಲ್ಲಿ 5 ಜನರಿದ್ರು. ಮೆಹುಲ್ ಅವರ ಜೊತೆ ಫೈಟ್ ಮಾಡ್ತಾ ಇರ್ತಾನೆ. ಮೆಹುಲ್ ಒಬ್ಬನೇ ಆಗ್ಬಿಡ್ತಾನೆ. ಆದ್ರೂ ಸಹ ಮೆಹುಲ್ ಅವ್ರಿಗೆ ತುಂಬಾ ಹೊಡಿತಾನೆ. ಒಬ್ಬನಿಗೆ ಪಂಚ್, ಒಬ್ಬನಿಗೆ ಕಿಕ್ ಹೊಡಿತಾನೆ, ಒಬ್ಬನಿಗೆ ಗಾಳಿಯಲ್ಲಿ ಹಾರಿಸ್ತಾನೆ. 5 ಜನರು ಎದುರಿ ಅಲ್ಲಿಂದ ಓಡೋಗ್ತಾರೆ. ಮೆಹುಲ್ಗೆ ಅಲ್ಲಿ ಅವರ ಎಲ್ಲ ಇನ್ಫಾರ್ಮೇಶನ್ ಸಿಗ್ಬಿಡುತ್ತೆ. ಮತ್ತೆ ಎಲ್ಲರಿಗೂ ಒಂದು ಕಂಪ್ಯೂಟರ್ ಸಿಗುತ್ತೆ. ಅವನು ಕಂಪ್ಯೂಟರ್ ಓಪನ್ ಮಾಡ್ತಾನೆ. ಆದ್ರೆ ಅದರಲ್ಲಿ ಒಂದು ಪಾಸ್ವರ್ಡ್ ಹಾಕಿತ್ತು. ಕಂಪ್ಯೂಟರ್ ನ ಓಪನ್ ಮಾಡೋದಕ್ಕೆ ಸ್ಟಾರ್ ಜಾಗದಲ್ಲಿ ಯಾವ 3 ನಂಬರ್ ಬರುತ್ತೆ ನೀವು ಕಂಡಿಡ್ಬೇಕು ಲಾಜಿಕಲ್ ಆರ್ಮಿ. ಆಗ್ಲೇ ಕಂಪ್ಯೂಟರ್ ಓಪನ್ ಆಗುತ್ತೆ. ಯೋಚನೆ ಮಾಡಿ, ಗಮನ ಕೊಟ್ಟು ಅಬ್ಸರ್ವ್ ಮಾಡಿ. ನನಗೆ ನಿಮ್ಮ ಆನ್ಸರ್ ಅನ್ನ ಕಮೆಂಟ್ ಮಾಡಿ ಹೇಳಿ.
ಮೇಲೆ ನಂಬರ್, ಮಧ್ಯದ ನಂಬರ್ ಮತ್ತೆ ಕೆಳಗಡೆ ನಂಬರ್ ಇದೆ. ಹೇಗೆ 1+2 ಆಯ್ತು 3, 6+3 ಆಯ್ತು 9. ಸೊ ಸ್ಟಾರ್ಸ್ ಗಾಗಿ 2+6 ಆಯ್ತು 8, 4+4 ಆಯ್ತು 8, 5+4 ಆಯ್ತು 9. ಸೊ ಸ್ಟಾರ್ ಅಲ್ಲಿ ಬರುತ್ತೆ 6 for 4. ಮೆಹುಲ್ ಕಂಪ್ಯೂಟರ್ ಓಪನ್ ಮಾಡ್ಕೊಳ್ತಾನೆ. ಆ ಕಂಪ್ಯೂಟರ್ ಅಲ್ಲಿ ನೋಡ್ತಾನೆ ಪೂರ್ತಿ ಗ್ಯಾಂಗ್ ಪಟ್ಟಣದಲ್ಲಿ ಗಲಭೆ ಎಬ್ಬಿಸ್ತಾರೆ ಅಂತ. ಇವರ ಉದ್ದೇಶ ಅಂದ್ರೆ ಜನರು ರಸ್ತೆ ಮೇಲೆ ಓಡಾಡಬಾರ್ದು ಅಂತ. ಹಾಗಾಗಿ ಇವರು ಆಕ್ಸಿಡೆಂಟ್ ಮಾಡ್ತಾ ಇದ್ದಾರೆ. ಮೆಹುಲ್ಗೆ ಅಲ್ಲಿ ಒಂದು ಟ್ರಕ್ ನ ಫೋಟೋ ಕೂಡ ಸಿಗುತ್ತೆ. ಕೂಡಲೇ ಅವನು ನಂಬರ್ ನೋಟ್ ಮಾಡ್ಕೊಂಡು ಇನ್ಫಾರ್ಮೇಶನ್ ತಗೊಳ್ತಾನೆ. ಆಗ ಗೊತ್ತಾಗುತ್ತೆ ಆ ಟ್ರಕ್ ಕೂಡ ಕಳ್ಳತನದಂತ. ಅದರ ಜೊತೆಗೆ ಅವನಿಗೆ ಅಲ್ಲಿ 2 ಸಿನಿಮಾ ಟಿಕೆಟ್ ಕೂಡ ಸಿಗುತ್ತೆ. ಪಿವಿ ಟಾಕೀಸ್ ಮತ್ತೆ CR ಪಿಕ್ಚರ್ಸ್. ಅದರಲ್ಲಿ ಕ್ರಾಸ್ ಮಾರ್ಕ್ಸ್ ಇದೆ. ಅದ್ರ ಬಗ್ಗೆ ಹೆಚ್ಚಾಗಿ ಅರ್ಥ ಆಗೋದಿಲ್ಲ. ಟ್ರಕ್ ಮತ್ತೆ ಸಿನಿಮಾ ಥಿಯೇಟರ್ದು ಏನ್ ಸಂಬಂಧ ಅಂತ. ಆಗ ಮೆಹುಲ್ಗೆ ಕಾಲ್ ಬರುತ್ತೆ. ಪಿವಿ ಟಾಕೀಸ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿದೆ. ಅವನು ಕೂಡಲೇ ಗಾಡಿಯಿಂದ ಅಲ್ಲಿಗೆ ತಲುಪ್ತಾನೆ. ಅಲ್ಲಿ ಒಬ್ಬ ವ್ಯಕ್ತಿ ಇವನಿಗೆ ಹೇಳ್ತಾನೆ ಒಂದು ಟ್ರಕ್ ಇವನಿಗೆ ಬೇಕಂತ ಇವನ ಮೇಲೆ ಹತ್ತಿದ್ದಾನೆ ಅಂತ. ಮತ್ತೆ ಮೆಹುಲ್ಗೆ ಟ್ರಕ್ ನ ನಂಬರ್ ಕೂಡ ಹೇಳ್ತಾನೆ. ಟ್ರಕ್ ನ ನಂಬರ್ ಸೇಮ್ ಆಗಿತ್ತು, ಯಾವುದು ಮೆಹುಲ್ ಹತ್ರ ಇತ್ತು. ಮೆಹುಲ್ ಕೂಡಲೇ ಅರ್ಥ ಮಾಡ್ಕೊಳ್ತಾನೆ ಈ ಟ್ರಕ್ ನ ಮುಂದಿನ ಆಕ್ಸಿಡೆಂಟ್ ಎಲ್ಲಿ ಆಗಲಿದೆ. ಹೇಗೆ ಲಾಜಿಕಲ್ ಆರ್ಮಿ ಮೆಹುಲ್ಗೆ ಇದು ಹೇಗೆ ಅರ್ಥ ಆಗುತ್ತೆ ಏನೋ ನೀವು ಹೇಳಬಹುದಾ? ಮೆಹುಲ್ಗೆ ಬೇಸ್ಮೆಂಟ್ ಅಲ್ಲಿ ಟ್ರಕ್ ಮತ್ತೆ 2 ಸಿನಿಮಾ ಟಿಕೆಟ್ ಸಿಕ್ತು. ಟ್ರಕ್ ಅದೇ ಆಗಿತ್ತು. ಮತ್ತೆ ಮೊದಲ ಆಕ್ಸಿಡೆಂಟ್ ಮೊದಲ ಥಿಯೇಟರ್ ಹತ್ರನೇ ಆಗಿತ್ತು. ಅಂದ್ರೆ ಇನ್ನೊಂದು ಆಕ್ಸಿಡೆಂಟ್ ಇನ್ನೊಂದು ಸಿನಿಮಾ ಥಿಯೇಟರ್ ಮುಂದೆನೇ ಆಗುತ್ತೆ. CR ಪಿಕ್ಚರ್ಸ್. ಮೆಹುಲ್ ಕೂಡಲೇ ಅಲ್ಲಿಗೆ ತಲುಪ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಆ ಟ್ರಕ್ ಅಲ್ಲಿಗೆ ಬರುತ್ತೆ. ಮೆಹುಲ್ ಅವನ ಮುಂದೆ ಬರುತ್ತಾನೆ. ಮತ್ತೆ ಆ ಟ್ರಕ್ ಓಡೋಗುತ್ತೆ. ಮೆಹುಲ್ ಅವನ ಹಿಂಬಾಲಿಸ್ತಾನೆ. ಮತ್ತೆ ಪೊಲೀಸ್ಗೆ ಇನ್ಫಾರ್ಮೇಶನ್ ಕೂಡ ಕೊಡ್ತಾನೆ. ಪಟ್ಟಣದ ಎಲ್ಲಾ ಸಿಗ್ನಲ್ ಹತ್ರ ಟ್ರಾಫಿಕ್ ಪೊಲೀಸ್ ತಯಾರಾಗಿ ಇರ್ತಾರೆ. ಆದ್ರೆ ಆ ಟ್ರಕ್ ಎಷ್ಟು ವೇಗವಾಗಿ ಹೋಗ್ತಾ ಇತ್ತು ಅಂದ್ರೆ ಅದರ ಮುಂದೆ ಬರೋದಕ್ಕೆ ಯಾರು ಸಹ ಧೈರ್ಯ ಮಾಡ್ತಾ ಇರಲಿಲ್ಲ. ಈ ಟ್ರಕ್ ತುಂಬಾ ಜೋರಾಗಿ ಹೋಗ್ತಾ ಇದೆ. ಇದನ್ನ ಹಿಡಿದು ತುಂಬಾ ಕಷ್ಟ ಆಗುತ್ತೆ. ನಾನು ಬೇರೆ ಯಾವುದಾದ್ರೂ ವಿಧಾನ ಕಂಡುಹಿಡಿಬೇಕು. ಆಗ ಮೆಹುಲ್ನ ಕಣ್ಣು ಟ್ರಕ್ ನ ಹಿಂದೆ ಬೀಳುತ್ತೆ. ಅದರ ಬಾಗಿಲು ತೆರೆದಿತ್ತು. ಮೆಹುಲ್ ಕೂಡಲೇ ಅವನ ಕಾರನ್ನ ಟ್ರಕ್ ನ ಹಿಂದೆ ಹೋಗಿ ಒಂದು ಡಿವೈಸ್ ಕಾರ್ಡ್ ಟ್ರಕ್ ನ ಒಳಗಡೆ ಹಾಕ್ತಾನೆ. ಹಾಗಾಗಿ ಅದರ ಲೊಕೇಶನ್ ಅನ್ನು ಟ್ರ್ಯಾಕ್ ಮಾಡಬಹುದು. ಸ್ವಲ್ಪ ಹೊತ್ತಿನ ನಂತರ ಆ ಟ್ರಕ್ ಕಾಡಿನ ಒಳಗಡೆ ಹೋಗ್ಬಿಡುತ್ತೆ. ಮೆಹುಲ್ ಕೂಡ ಟ್ರಕ್ ನ ಹಿಂಬಾಲಿಸ್ತಾ ಕಾಡಿನ ಒಳಗಡೆ ಹೋಗ್ತಾನೆ. ಕಾಡಿನ ಒಳಗಡೆ ಮೆಹುಲ್ಗೆ 2 ರಸ್ತೆಗಳು ಕಾಣಿಸುತ್ತೆ. ಸೊ ನೀವು ನೋಡಿ ಹೇಳ್ಬೋದಾ ಎ ಮತ್ತೆ ಬಿ ಯಲ್ಲಿ ಟ್ರಕ್ ಯಾವ ರಸ್ತೆಯನ್ನು ತಗೊಂಡಿದೆ ಅಂತ? ಟ್ರಕ್ ದೊಡ್ಡದಾಗಿತ್ತು ಅಂದ್ರೆ ಬಿ ರಸ್ತೆ ಆ ಟ್ರಕ್ ತಗೊಂಡಿದೆ. ಮೆಹುಲ್ ಅದನ್ನೇ ಫಾಲೋ ಮಾಡ್ತಾ ಕಾಡಿನ ಒಳಗಡೆ ಹೋಗ್ತಾನೆ. ಅಲ್ಲಿ 4-5 ಜನರು ಆ ಟ್ರಕ್ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಮೆಹುಲ್ ಈಗ ಬುದ್ಧಿಯನ್ನು ಉಪಯೋಗಿಸಿ ಅಲ್ಲಿ ಪೊಲೀಸ್ ಬರೋದಕ್ಕೆ ಕಾಯ್ತಾ ಇರ್ತಾರೆ. ಪೊಲೀಸ್ ಬರ್ತಿದ್ದಂಗೆ ಆ 4 ಜನರನ್ನ ಬೇಡಿ ಹಾಕಿ ಹಿಡ್ಕೊಂಡ್ಬಿಡ್ತಾರೆ. ಮುಂದಿನ ದಾಳಿಯಲ್ಲಿ ಆ ಪೂರ್ತಿ ಗ್ಯಾಂಗ್ ಅನ್ನ ಹಿಡಿದಾಕ್ತಾರೆ. ಕೇಸ್ ಸಾಲ್ವ್ ಡಿಟೆಕ್ಟಿವ್ ಮೆಹುಲ್ ರಾಕ್ಸ್. ಮತ್ತೆ ನೀವು ಸಹ ಮೆಹುಲ್ ರೀತಿಯಲ್ಲಿ ಆಗ್ಬಹುದು. ಡಿಟೆಕ್ಟಿವ್ IQ ಗೇಮ್ ಅನ್ನ ಆಡಿ ಈಗ ಡೌನ್ಲೋಡ್ ಮಾಡಿ.